ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚಲಿಸುತ್ತಿದ್ದ ಟ್ಯಾಂಕರ್ ಲಾರಿಯಿಂದ ಸ್ಪಿರಿಟ್ ಸೋರಿಕೆಯಾದ ಘಟನೆ ಮಂಜೇಶ್ವರ ಉಪ್ಪಳದಲ್ಲಿ. ಮಂಜೇಶ್ವರ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಸಂಭವಿಸುತ್ತಿರುವ ಆತಂಕಕಾರಿ ಭೂಬಿರುಕುಗಳು ತನಿಖೆ ನಡೆಸಲು ಸ್ಥಳಕ್ಕೆ ಭೇಟಿ ನೀಡಿತು ಕೇಂದ್ರ ಸರ್ಕಾರದ ವಿಶೇಷ ತಂಡ. ಸಮೃದ್ಧತೆಯ ಪ್ರತೀಕವಾದ ಕೇರಳದ ನಾಡ ಹಬ್ಬ ಓಣಂ ಆಚರಣೆ ಬೇಳ ತೇಜಸ್ವಿನಿ ಮಹಾಸಂಘದ ಆಶ್ರಯದಲ್ಲಿ. ದಶಮಾನೋತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆ ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ. ಜಮಿಯತುಲ್ ಮುಅಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ರಾಜ್ಯಾದ್ಯಂತ ನಡೆಸಿದ 1500 ಇಶ್ಕ್ ಮಜ್ಲಿಸ್ಗಳ ರಾಜ್ಯ ಮಟ್ಟದ ಸಮಾರೋಪ ಸೆಪ್ಟೆಂಬರ್ 20ರಂದು. ವಾರ್ತೆಗಳು ವಿವರವಾಗಿ. ಉಪ್ಪಳದಲ್ಲಿ ಚಲಿಸುತ್ತಿದ್ದ ಟ್ಯಾಂಕರ್ ಲಾರಿಯಿಂದ ಸ್ಪಿರಿಟ್ ಸೋರಿಕೆಯಾದ ಘಟನೆ ನಾಡಿನಾದ್ಯಂತ ಭೀತಿ ಸೃಷ್ಟಿಸಿತು. ಉಪ್ಪಳ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆಯ ಸಮೀಪ ಈ ಘಟನೆ ನಡೆದಿದೆ. ಸ್ಪಿರಿಟ್ ಅನ್ನು ಮತ್ತೊಂದು ಟ್ಯಾಂಕರ್ ಲಾರಿಗೆ ವರ್ಗಾಯಿಸಿದಾಗ ಸ್ಥಳೀಯರನ್ನು ಗಂಟೆಗಟ್ಟಲೆ ಕಾಡುತ್ತಿದ್ದ ಆತಂಕ ದೂರವಾಯಿತು. ಮಧ್ಯಪ್ರದೇಶದಿಂದ ಕಲ್ಲಿಕೋಟೆಗೆ ಸ್ಪಿರಿಟ್ ಸಾಗಿಸುತ್ತಿದ್ದ ಟ್ಯಾಂಕರ್ ಲಾರಿಯಿಂದಾಗಿದೆ ಸ್ಪಿರಿಟ್ ಸೋರಿಕೆಯಾಗಿರುವುದು. ಜನರಲ್ಲಿ ಭಯ ಹುಟ್ಟಿಸಿದ ಘಟನೆ ಉಪ್ಪಳ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಯ ಸಮೀಪ ನಡೆದಿದೆ. ಪ್ರದೇಶದಲ್ಲಿ ಸ್ಪಿರಿಟ್ನ ಬಲವಾದ ವಾಸನೆ ಹರಡಿತು. ಇದು ಅನಿಲ ಸೋರಿಕೆಯ ಅನುಮಾನಗಳಿಗೆ ಕಾರಣವಾಯಿತು. ಪರಿಶೀಲನೆಯಲ್ಲಿ ಟ್ಯಾಂಕರ್ ಲಾರಿಯಿಂದ ಸ್ಪಿರಿಟ್ ಸೋರಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಲಾರಿಯ ಕೆಳಗಿನಿಂದ ಸೋರಿಕೆ ಸಂಭವಿಸಿದೆ. ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿತು. ಮಾಹಿತಿ ಪಡೆದ ಮಂಜೇಶ್ವರ ಪೊಲೀಸರು ಹಾಗೂ ಉಪ್ಪಳದ ಅಗ್ನಿಶಾಮಕ ದಳದ ತಂಡ ಸ್ಥಳಕ್ಕೆ ತಲುಪಿ ಭದ್ರತೆ ಒದಗಿಸಿತು. ನಂತರ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ರಾತ್ರಿಯ ಹೊತ್ತಿಗೆ ಸ್ಪಿರಿಟ್ ಅನ್ನು ಮತ್ತೊಂದು ಟ್ಯಾಂಕರ್ ಲಾರಿಗೆ ವರ್ಗಾಯಿಸಲಾಯಿತು. ಈ ಮೂಲಕ ಸ್ಥಳೀಯರನ್ನು ಗಂಟೆಗಟ್ಟಲೆ ಕಾಡುತ್ತಿದ್ದ ಆತಂಕ ದೂರವಾಯಿತು. ಸರಿಯಾದ ಸುರಕ್ಷತಾ ಕ್ರಮಗಳಿಲ್ಲದೆ ಈ ರೀತಿ ಸ್ಪಿರಿಟ್ ಸಾಗಿಸುವುದರಿಂದ ದೊಡ್ಡ ಅಪಘಾತಗಳು ಸಂಭವಿಸಬಹುದು. ಸೋರಿಕೆಯ ವಿಷಯ ತಿಳಿದ ಕೂಡಲೇ ಉಪ್ಪಳದಿಂದ ಸಂಭವಿಸಬಹುದಾದ ದೊಡ್ಡ ಬೆಂಕಿ ಅಪಘಾತವನ್ನು ತಪ್ಪಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಸಂಭವಿಸುತ್ತಿರುವ ಆತಂಕಕಾರಿ ಭೂಬಿರುಕುಗಳು ಈ ಕುರಿತು ತನಿಖೆ ನಡೆಸಲು ಕೇಂದ್ರ ಸರ್ಕಾರದ ವಿಶೇಷ ತಂಡ ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿತು. ಮಂಜೇಶ್ವರ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಸಂಭವಿಸುತ್ತಿರುವ ಆತಂಕಕಾರಿ ಭೂಬಿರುಕುಗಳ ಕುರಿತು ತನಿಖೆ ನಡೆಸಲು ಕೇಂದ್ರ ಸರ್ಕಾರದ ವಿಶೇಷ ತಂಡ ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿತು. 2019ರಲ್ಲಿ ಪ್ರಾರಂಭವಾದ ಈ ಸಮಸ್ಯೆ ಕಳೆದ ವರ್ಷ ಅತ್ಯಂತ ಗಂಭೀರವಾಗಿತ್ತು ಮತ್ತು ಈ ವರ್ಷ ಭೂಮಿ ಆತಂಕಕಾರಿಯಾಗಿ ಕೆಳಮಟ್ಟಕ್ಕೆ ಸ್ಥಳಾಂತರಗೊಂಡಿತ್ತು. ಈ ಪ್ರದೇಶದ 3 ಕುಟುಂಬಗಳನ್ನು ತುರ್ತಾಗಿ ಸ್ಥಳಾಂತರಿಸಬೇಕಾಗಿದೆ. ಭೂಮಿಯ ಬಿರುಕುಗಳಿಂದ ಕೃಷಿ ಭೂಮಿ ನಾಶವಾಗುವುದರೊಂದಿಗೆ ಸ್ಥಳೀಯರ ಮುಖ್ಯ ಆದಾಯದ ಮೂಲವಾದ ಕೃಷಿಯೂ ನಾಶವಾಗಿದೆ. ಈ ಪ್ರದೇಶದಲ್ಲಿನ ಮನೆಗಳು ಸುರಕ್ಷಿತವಲ್ಲದ ಕಾರಣ ಸ್ಥಳೀಯರು ಭಯದಲ್ಲಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ 2024ರಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದರು. ನಂತರ ಪಂಚಾಯತ್ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಸಿದ್ಧಪಡಿಸಿದ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಇಲಾಖೆಗೆ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಗುರುವಾರ ಆಗಮಿಸಿದ ತಂಡವು ಪ್ರದೇಶಕ್ಕೆ ಭೇಟಿ ನೀಡಿ ಭೂಮಿಶಾಸ್ತ್ರಪರವಾದ ಅಂಶಗಳನ್ನು, ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುವ ಭೌಗೋಳಿಕ ಬದಲಾವಣೆಗಳು ಮತ್ತು ಅಂಶಗಳನ್ನು ವಿವರವಾಗಿ ಪರಿಶೀಲಿಸಿತು. ಕೇಂದ್ರವು ಅಗತ್ಯವಿರುವ ಎಲ್ಲ ಸಹಾಯವನ್ನು ನೀಡುತ್ತಿದೆ ಎಂದು ಗುಂಪಿನ ನೇತೃತ್ವದ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳೀಯರ ನಿವಾಸಿಗಳ ಪುನರ್ವಸತಿ ಮತ್ತು ಕೃಷಿ ಪುನಶ್ಚೇತನ ಯೋಜನೆಗಳನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಮತ್ತು ಭೂಮಿ ಕುಸಿತ ಸಂದರ್ಭದಲ್ಲಿ ನಿಯಮಿತ ವೈಜ್ಞಾನಿಕ ಮೇಲ್ವಿಚಾರಣೆಯನ್ನು ಸ್ಥಾಪಿಸಬೇಕು ಎಂದು ಪ್ರತಿನಿಧಿಗಳು ಮತ್ತು ಸ್ಥಳೀಯರು ಒತ್ತಾಯಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆನರಾ ಅಭಿವೃದ್ಧಿ ಮತ್ತು ಶಾಂತಿ ಸಂಸ್ಥೆ ಮಂಗಳೂರು ಹಾಗೂ ಕ್ರಾಸ್ ಸಂಸ್ಥೆ ಬೆಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆಸಲ್ಪಡುವ ತೇಜಸ್ವಿನಿ ಮಹಾಸಂಘ ಬೇಳ ಇದರ ಆಶ್ರಯದಲ್ಲಿ ಸಮೃದ್ಧತೆಯ ಪ್ರತೀಕವಾದ ಕೇರಳದ ನಾಡ ಹಬ್ಬ ಓಣಂ ವೈವಿಧ್ಯಮಯವಾಗಿ ಆಚರಿಸಲಾಯಿತು. ಕೆನರಾ ಅಭಿವೃದ್ಧಿ ಮತ್ತು ಶಾಂತಿ ಸಂಸ್ಥೆ ಮಂಗಳೂರು ಹಾಗೂ ಕ್ರಾಸ್ ಸಂಸ್ಥೆ ಬೆಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆಸಲ್ಪಡುವ ತೇಜಸ್ವಿನಿ ಮಹಾಸಂಘ ಬೇಳ ಇದರ ಆಶ್ರಯದಲ್ಲಿ ಸಮೃದ್ಧತೆಯ ಪ್ರತೀಕವಾದ ಕೇರಳದ ನಾಡ ಹಬ್ಬ ಓಣಂ ವೈವಿಧ್ಯಮಯವಾಗಿ ಆಚರಿಸಲಾಯಿತು. ಬೇಳ ಶೋಕಮಾತಾ ದೇವಾಲಯದ ಧರ್ಮಗುರುಗಳು ಫಾದರ್ ಸ್ಟ್ಯಾನಿ ಪೆರೇರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 14ನೇ ವಾರ್ಡ್ ಮೆಂಬರ್ ಶ್ಯಾಮ್ ಪ್ರಸಾದ್ ಮುಖ್ಯ ಅತಿಥಿಯಾಗಿ ಶುಭ ಹಾರೈಸಿದರು. ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕಿ ಸುಪ್ರಿಯಾ ಮಹಿಳಾ ಹಕ್ಕುಗಳ ತರಬೇತಿ ನೀಡಿದರು.
ಮಹಾಸಂಘದ ಅಧ್ಯಕ್ಷೆ ಮೀನಾಕ್ಷಿ ಸ್ವಾಗತಿಸಿ ಕಾರ್ಯದರ್ಶಿ ಲಕ್ಷ್ಮಿ ಧನ್ಯವಾದವಿತ್ತರು. ಕಾರ್ಯಕರ್ತೆ ಜೆಸಿಂತನ್ ಅವರು ನಿರೂಪಿಸಿದರು. ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಮೂಹಿಕ ಸ್ಪರ್ಧೆ ಆಯೋಜಿಸಲಾಯಿತು. ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ವಿಷಯದಲ್ಲಿ A+ ಲಭಿಸಿದ ಸದಸ್ಯರ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಹೂವಿನ ರಂಗೋಲಿ ಓಣಂ ಸದ್ಯದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ದಶಮಾನೋತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಮದೂರು ಕ್ಷೇತ್ರದ ಅರ್ಚಕ ಸುರೇಶ್ ಕಲ್ಲೂರಾಯ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ದಶಮಾನೋತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಕೃಷ್ಣ ಜನ್ಮಾಷ್ಟಮಿಯಂದು ಬೆಳಿಗ್ಗೆ ಸೂರ್ಲು ಗುಡ್ಡೆಮನೆ ದೇವಸ್ಥಾನದಿಂದ ಶೋಭಾಯಾತ್ರೆ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮದೂರು ಕ್ಷೇತ್ರದ ಅರ್ಚಕ ಸುರೇಶ್ ಕಲ್ಲೂರಾಯ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಖ್ಯಾತ ಹರಿದಾಸ ಶಾಮ್ನಾ ಅಡಿಗ ಕುಂಬಳೆ ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ನಗರಸಭಾ ಸದಸ್ಯ ವರಪ್ರಸಾದ್ ಕೋಟೆಕಣಿ ಹಾಗೂ ಬಾಲಗೋಕುಲ ತಾಲೂಕು ಸಮಿತಿ ಅಧ್ಯಕ್ಷ ಕಿರಣ್ ಚಂದ್ರ ಅಣಂಗೂರು ಶುಭ ಹಾರೈಸಿದರು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆದ ಭೌತಿಕ ಹಾಗೂ ಶಾರೀರಿಕ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಬಳಿಕ ಮೊಸರು ಕುಡಿಕೆ ಸ್ಪರ್ಧೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಮಿಯತುಲ್ ಮುವಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ರಾಜ್ಯಾದ್ಯಂತ ನಡೆಸಿದ 1500 ಇಷ್ಕ್ ಮಜ್ಲಿಸ್ಗಳ ರಾಜ್ಯ ಮಟ್ಟದ ಸಮಾರೋಪವು 20ರಂದು ಇಮಾಮ್ ಶಾಫಿ ಇಸ್ಲಾಮಿಕ್ ಅಕಾಡೆಮಿಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರೀತಿಯ ಪ್ರವಾದಿಗಳ 1.5 ಸಹಸ್ರನಾಮ ಎಂಬ ಶೀರ್ಷಿಕೆಯೊಂದಿಗೆಯಾಗಿದೆ ಜಮಿಯತುಲ್ ಮುವಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ರಾಜ್ಯಾದ್ಯಂತ 1500 ಇಷ್ಕ್ ಮಜ್ಲಿಸ್ಗಳನ್ನು ನಡೆಸಿರುವುದು. ಇದರ ರಾಜ್ಯ ಮಟ್ಟದ ಸಮಾರೋಪವು ಸೆಪ್ಟೆಂಬರ್ 20ರಂದು ಇಮಾಮ್ ಶಾಫಿ ಇಸ್ಲಾಮಿಕ್ ಅಕಾಡೆಮಿಯಲ್ಲಿ ನಡೆಯಲಿದೆ. ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಮುಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸುವರು. ಸ್ವಾಗತ ಸಂಘ ಚೇರ್ಮನ್ ಗಫೂರ್ ಹಾಜಿ ಎರಿಯಾಲ್ ಧ್ವಜಾರೋಹಣ ನೆರವೇರಿಸುವರು. ಹಲವಾರು ವಿದ್ವಾಂಸರು ಹಾಗೂ ಸಾದಾತಿಗಳ ನೇತೃತ್ವದಲ್ಲಿ ಗ್ರ್ಯಾಂಡ್ ಮೌಲಿದ್ ಸಭೆ ನಡೆಯಲಿದೆ. ಇತಿಸ್ವಾಲ್ ಕುಟುಂಬ ಸಂಗಮವನ್ನು ಸೈಯದ್ ನೈನುಲ್ ಅಬಿದೀನ್ ತಂಗಲ್ ದಮಾಮ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. 570 പരം വരുന്ന റേഞ്ചുകളിൽ സംസ്ഥാനത്ത് പുറത്തുമായിട്ട് ഓരോ റേഞ്ചിലും 3 ഇഷ്ക് മജ്ലിസുകൾ നടക്കുകയാണ്. അതിൻ്റെ സമാപനമാണ് നടക്കുന്നത്. സമസ്ത കേരള ജമിയത്തുൽ ഉലമ കേന്ദ്ര മുഷാവറ അധ്യക്ഷൻ ബഹുമാനപ്പെട്ട സയ്യിദ് മുഹമ്മദ് ജിഫ്രി മുത്തുക്കോയ തങ്ങളാണ് ഉദ്ഘാടനം ചെയ്യുന്നത്. SKSSFൻ്റെ സംസ്ഥാന അധ്യക്ഷൻ ബഹുമാനപ്പെട്ട സയ്യിദ് ഹമീദ് അലി ഷിഹാബ് തങ്ങൾ മുഖ്യ അതിഥിയായി എത്തുന്ന നമ്മുടെ ഈ മജ്ലിസിൽ ഇഷ്ക് മജ്ലിസിലേക്ക് നേതൃത്വം നൽകുന്നത് ബഹുമാനപ്പെട്ട അൻവർ അലി ഹുദവി അവർകളാണ്. അന്ന് രാവിലെ 9 മണിക്ക് പതാക ഉയർത്തും. അതിനുശേഷം 10 മണിക്ക് നടക്കുന്ന ഗ്രാൻഡ് മൗലീദ് സദസ്സ്, അതിന് ശേഷം നടക്കുന്ന നമ്മുടെ സ്ഥാപനത്തിൻ്റെ ഇത്തിസാൽ കുടുംബ സംഗമം നടക്കുന്നു. അതിൽ SNEC എഡ്യൂക്കേഷൻ ചെയർമാൻ ബഹുമാനപ്പെട്ട അബ്ദുസലാം ബാക്കവി ഉസ്താദ്, സമസ്ത കേന്ദ്ര മുഷാവറാംഗം ബഹുമാനപ്പെട്ട BK അബ്ദുൽ ഖാദിർ കാസിമി ഉസ്താദ്, സ്ഥാപന ചെയർമാൻ MM ഇസ്സുദ്ദീൻ സാഹിബ് അടക്കമുള്ള ആളുകൾ സംബന്ധിക്കും. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಂಘ ಚೇರ್ಮನ್ ಗಫೂರ್ ಹಾಜಿ ಎರಿಯಾಲ್, ಅಬೂಬಕರ್ ಸಾಲೂದ್ ನಿಜಾಮಿ, ಹಾರಿಸ್ ಹಸನಿ, ಅಶ್ರಫ್ ಅಸ್ನವಿ ಮರ್ದಾಳ, ಅಶ್ರಫ್ ದಾರಿಮಿ ಪಳ್ಳಂಗೋಡ್, ಮೊಯ್ದು ಮೌಲವಿ ಚರ್ಕಳ, ಜುಬೈರ್ ನಿಜಾಮಿ, ಅಲಿ ದಾರಿಮಿ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಟಿಕುಳಂ ಇಂಡಿಯಾನಾ ಆಸ್ಪತ್ರೆಯಲ್ಲಿ ಗರ್ಭಗಂಟದ ಕ್ಯಾನ್ಸರ್ ಶಿಬಿರ ಆಯೋಜಿಸಲಾಗುವುದು. ಇಂಡಿಯಾನಾ ಆಸ್ಪತ್ರೆ ಕೋಟಿಕುಳಂ ಹಾಗೂ KDC ಲ್ಯಾಬ್ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 20ರಂದು ಶಿಬಿರ ನಡೆಯಲಿದೆ. ಸ್ತನ ಕ್ಯಾನ್ಸರ್ ನಂತರ ಭಾರತೀಯ ಮಹಿಳೆಯರಲ್ಲಿ 2ನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿರುವ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪರೀಕ್ಷಿಸಲು ಇಂಡಿಯಾನಾ ಆಸ್ಪತ್ರೆ ಕೋಟಿಕುಳಂ ಹಾಗೂ KDC ಲ್ಯಾಬ್ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 20ರಂದು ಕೋಟಿಕುಳಂ ಇಂಡಿಯಾನಾ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುವುದು. ಈ ಶಿಬಿರವು ಬೆಳಗ್ಗೆ 10ರಿಂದ ಸಾಯಂಕಾಲ 4ರವರೆಗೆ ನಡೆಯಲಿದೆ. ಕಾಸರಗೋಡಿನ ಕರಾವಳಿ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಗರ್ಭಕಂಠದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆಯ ಆಂಕೋಲಜಿಸ್ಟ್ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಅಶ್ವಿನಿ ವಿಶ್ವನಾಥ್ ಹಾಗೂ ಕೋಟಿಕುಳಂ ಇಂಡಿಯಾನಾ ಆಸ್ಪತ್ರೆಯ ಆಂಕೋಲಜಿಸ್ಟ್ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶೀನಾ ಎಂ ಪರೀಕ್ಷೆಗಳನ್ನು ಮುನ್ನಡೆಸುತ್ತಿದ್ದಾರೆ.
ನಿಯಮಿತವಾಗಿ HPV ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಸಹಾಯವಾಗುತ್ತದೆ. HPV ಲಸಿಕೆಯನ್ನು 9 ರಿಂದ 14 ವರ್ಷ ವಯಸ್ಸಿನ ನಡುವೆ ತೆಗೆದುಕೊಳ್ಳಬೇಕು. ಆದಾಗ್ಯೂ 45 ವರ್ಷ ವಯಸ್ಸಿನವರೆಗಿನ ಮಹಿಳೆಯರು ಸಹ ಲಸಿಕೆ ಪಡೆಯಬಹುದು. ಅಗತ್ಯ ಇರುವವರಿಗೆ HPV ಲಸಿಕೆಯನ್ನು ಕಾಯ್ದಿರಿಸಲು ಶಿಬಿರವು ಸೌಲಭ್ಯಗಳನ್ನು ಸಹ ಒದಗಿಸಿದೆ. ಶಿಬಿರಕ್ಕೆ ಬುಕಿಂಗ್ ಪ್ರಾರಂಭವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ 04672081-954 790764922224 ಸಂಖ್ಯೆಗಳಿಗೆ ಕರೆ ಮಾಡಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಜ್ಲಿಸ್ ಎಜು ಪಾರ್ಕ್ ಫುಹೆ ಮಿಲಾದ್ ಹಬುನಬಿ ಸಮ್ಮೇಳನದ ಭಾಗವಾಗಿ 150 ಜನರಿಗೆ ಉಚಿತವಾಗಿ ಕೃತಕ ಅಂಗಾಂಗಗಳನ್ನು ವಿತರಿಸಲಾಗುವುದು. ಮಜ್ಲಿಸ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ಮುಹಮ್ಮದ್ ಅಶ್ರಫ್ ಅಸಕಫ್ ಮದನಿ ತಂಗಳ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅನೇಕ ಸೇವಾ ಚಟುವಟಿಕೆಗಳನ್ನು ಮಜ್ಲಿಸ್ ನಡೆಸುತ್ತಿದೆ ಹಾಗೂ ಇದರ ಮುಂದುವರಿಕೆಯಾಗಿ ಕರ್ನಾಟಕದ ಮುಡುಪಿನಲ್ಲಿ ಸೆಪ್ಟೆಂಬರ್ 19ರಂದು ನಡೆಸಲಿರುವ ಪೋಹೆ ಮಿಲಾದ್ ಅಬುನಬಿ ಸಮ್ಮೇಳನದ ಭಾಗವಾಗಿ 150 ಜನರಿಗೆ ಉಚಿತ ಕೃತಕ ಅಂಗಾಂಗಗಳನ್ನು ವಿತರಿಸಲಾಗುವುದು ಎಂದು ಮಜ್ಲಿಸ್ ಟ್ರಸ್ಟಿನ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಅಶ್ರಫ್ ಅಸಕಫ್ ಮದನಿ ತಂಗಳ್ ಹೇಳಿದರು. ಟ್ರಸ್ಟ್ ನಿರ್ಗತಿಕ ರೋಗಿಗಳಿಗೆ ಚಿಕಿತ್ಸೆ ಮತ್ತು ಔಷಧಿ, ವಿಧವೆಯರಿಗೆ ಮಾಸಿಕ ವೇತನ ಮತ್ತು ಬಡವರಿಗೆ ಮನೆ ಹಾಗೂ ಭೂಮಿಯನ್ನು ಒದಗಿಸುತ್ತದೆ. ಕಳೆದ 2 ವರ್ಷಗಳಿಂದ ಕೃತಕ ಅಂಗಾಂಗಗಳನ್ನು ಒದಗಿಸುವ ಮೂಲಕ ಕೈಕಾಲುಗಳನ್ನು ಕಳೆದುಕೊಂಡವರಿಗೆ ಹೊಸ ಜೀವನ ನೀಡುವ ಯೋಜನೆಯನ್ನು ಟ್ರಸ್ಟ್ ಜಾರಿಗೊಳಿಸುತ್ತಿದೆ. ಪೋಹೆ ಮಿಲಾದ್ ಹಬುನಬಿ ಸಮ್ಮೇಳನದ ಭಾಗವಾಗಿ UT ಫರೀದ್ ಸ್ಮಾರಕ ಸಭೆ, ಮೆಗಾ ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಎಂದು പദാധികാരികൾ ತಿಳಿಸಿದರು. അവിടെ വെച്ചാണ് നമ്മുടെ ഈ പ്രവർത്തനങ്ങളൊക്കെ ഇപ്പോൾ നവീന പ്രവർത്തനങ്ങൾ നടക്കുന്നത്. അതിൽ പ്രത്യേകം എനിക്ക് വലിയ സപ്പോർട്ടായിട്ടുള്ള നമ്മുടെ കർണാടക സ്പീക്കർ UT ഖാദർ സാഹിബ്, അതുപോലെ തന്നെ മറ്റ് ഏനപ്പോയ, ഇവരൊക്കെ മറ്റന്നാൾ ചീഫ് ഗസ്റ്റായി പങ്കെടുക്കുന്നതോടെ നമ്മുടെ കേരള ഹജ്ജ് കമ്മിറ്റി ചെയർമാൻ ഹുസൈൻ സഖാഫി ചുള്ളിക്കോട്, അതേപോലെ തന്നെ ബാദ്ഷ സഖാഫി, ഇങ്ങനെയുള്ള തുടങ്ങിയ നേതാക്കന്മാരൊക്കെ പങ്കെടുക്കുന്ന ബൃഹത്തായ പരിപാടിയാണ്. ഈ പരിപാടിയുടെ സന്ദേശം എല്ലാവരിലേക്കും എത്തിക്കണം. കൈകാലുകൾ ആരെങ്കിലും നഷ്ടപ്പെട്ടു പോയവരുണ്ടെങ്കിൽ ഉടനെ ഞങ്ങളുമായി ഇൻഫർമേഷൻ ചെയ്താൽ അത് അപ്ലൈക്കപ്പ് കൊടുക്കാൻ പറ്റുന്നില്ല. ആദ്യം അതിന്റെ മെഷറൊക്കെ എടുത്ത് പിന്നീട് അതിനെ തയ്യാർ ചെയ്ത് കൊടുക്കുന്നതാണ്. ഇപ്പോൾ അതിന്റെ ഏതാണ്ട് പരിപാടികളൊക്കെ കഴിഞ്ഞ് 19-ാം തീയതി വെള്ളിയാഴ്ച 4 മണിക്ക് അതിന്റെ കാര്യങ്ങളൊക്കെ നടക്കും. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಅಶ್ರಫ್ ಅಸಕಫ್ ಮದನಿ ತಂಗಳ್, ಉಪಾಧ್ಯಕ್ಷ ಸೈಯದ್ ಮುಸ್ತಫಾ ತಂಗಳ್, ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಾದಿ ಕೊಲ್ಲಂಬಾಡಿ, ಕಾರ್ಯಕಾರಿ ಸದಸ್ಯ ಸಾಫಿಕುರ್ ರೆಹಮಾನ್, PB ತೌಸಿಫ್ ಹಾಗೂ ಸೈಯದ್ ಸವಾದ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊಲ್ಲೂರು ಕೇಂದ್ರವಾಗಿರುವ ಮಹಾಕವಿ ಕುಟಮತ್ ಸಂಸ್ಕೃತಿ ಕೇಂದ್ರದ ಈ ಬಾರಿಯ ಪೂಮಾಲಿಕಾ ಪ್ರಶಸ್ತಿಗೆ ಖ್ಯಾತ ಪೂರಕಳಿ ಮರತ್ತುಕಳಿ ವಿದ್ವಾಂಸ ಆಂದೋಲ್ OV ರತ್ನಾಕರನ್ ಪಣಿಕ್ಕರ್ ಆಯ್ಕೆಯಾಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 22ರಂದು ನಡೆಯಲಿರುವ ಕಾರ್ಯಕ್ರಮವನ್ನು ಸಚಿವ ರಾಮಚಂದ್ರನ್ ಕಡನಪಳ್ಳಿ ಉದ್ಘಾಟಿಸುವರು. ചരസ്യ ജനനീ മായാമയീ ചിന്മയീ നിത്യാനിത്യ പദാർത്ഥ ബോധവിദുഷാം ബ്രഹ്മസ്വരൂപാദയാ യസ്യാ തീപ്തിരവേന ഭാതി ഭഗവൻ. ಪೂರಕಳಿ ಮರತ್ತುಕಳಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಸುವರ್ಣ ಮಹೋತ್ಸವ ವರ್ಷದಲ್ಲಿ ಲಭಿಸಿದ ಪ್ರಶಸ್ತಿಯ ಸಂತೋಷದಲ್ಲಿದ್ದಾರೆ ಕೀನನೂರು ಕರಿಂದಲ ಪಂಚಾಯತಿನ ಆಂದೋಲ್ ರತ್ನಾಕರ ಪಣಿಕ್ಕರ್. 1973ರಲ್ಲಿ ನೀಲೇಶ್ವರ ನಾಗಚೇರಿಯ ಭಗವತಿ ದೇವಸ್ಥಾನದಲ್ಲಿ ಪೂರಕಳಿ ಪ್ರಾರಂಭಿಸಿದರು. ಆಂದೋಲ್ ಬಾಲಕೃಷ್ಣ ಪಣಿಕ್ಕರ್ ಅವರ ಮಾರ್ಗದರ್ಶನದಲ್ಲಿ ಪೂರಕಳಿ ಮರತ್ತುಕಳಿ ಪ್ರಾರಂಭಿಸಲಾಯಿತು. 1984ರಲ್ಲಿ ಅವರು ಚಂತೇರ ಚೆಮ್ಮಿಲೋಟ್ ಭಗವತಿ ದೇವಸ್ಥಾನದಲ್ಲಿ ಪಟ್ಟು ಹಾಗೂ ಬಳೆ ಲಭಿಸಿತು. 1997ರಲ್ಲಿ ಕುഞ്ഞിಮಂಗಲದ ಆನಿಕ್ಕರ ಭಗವತಿ ದೇವಸ್ಥಾನದಿಂದ ಪೂರಕಳಿ ಪಣಿಕ್ಕರಿಗೆ ನೀಡಲಾಗುವ ಅತ್ಯುನ್ನತ ಗೌರವ ವೀರಶೃಂಗಲ ನೀಡಿ ಗೌರವಿಸಲಾಯಿತು.
KV ಶಾಂತಾ ಪತ್ನಿಯಾಗಿದ್ದು ರಸ್ನಾ ಹಾಗೂ ಶ್ರೀಹರಿತಾಜ್ ಮಕ್ಕಳಿದ್ದಾರೆ. ನವರಾತ್ರಿ ಮಹೋತ್ಸವದ ಮೊದಲ ದಿನವಾದ ಸೆಪ್ಟೆಂಬರ್ 22ರಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕುಡಮತ್ ಸಂಸ್ಕೃತಿ ಕೇಂದ್ರದ ಆಶ್ರಯದಲ್ಲಿ ಆಯೋಜಿಸುವ ಸಮಾರಂಭದಲ್ಲಿ പൂമാലിക പുരസ്കാരವನ್ನು ಪ್ರದಾನ ಮಾಡಲಾಗುವುದು. ഈ വർഷത്തെ 2025 പൂമാലിക പുരസ്കാരം ഇത്രയും വർഷമായി പൂരക്കളി മറത്തുകളി രംഗത്ത് പ്രവർത്തിക്കുന്ന എനിക്ക് എൻ്റെ ഈ പൂരക്കളി തുടങ്ങിയിട്ട് 2025 50 വർഷം പൂർത്തീകരിക്കുക. ഈ പൂർത്തീകരിച്ചതിൻ്റെ ആ സമയത്ത് തന്നെ ആണ് ഈ പൂമാലിക പുരസ്കാരം എന്തോ ഒരു ദൈവിക കടാക്ഷം കൊണ്ട് എന്നിലേക്ക് വന്നു ചേർന്നത്. അത് എൻ്റെ എല്ലാ വർഷവും ഞാൻ പൂരക്കളി മറത്തുകളി കഴിഞ്ഞ സമയത്ത് ആ കഴിഞ്ഞപാട് തന്നെ മൂകാംബിക ദേവിയുടെ സന്നിധിയിൽ പോയി പ്രാർത്ഥിക്കുകയൊക്കെ ചെയ്യുന്നുണ്ട്. അത് ഈ പൂമാലിക പുരസ്കാരവും അതോടൊപ്പം തന്നെ ഈ മൂകാംബിക ക്ഷേത്രത്തിൽ തന്നെ അതുമായിട്ട് ബന്ധപ്പെട്ട ഒരു ചടങ്ങ് ഒരു പരിപാടി അവിടെ നടത്തി അവിടുന്ന് കിട്ടുന്നത് തന്നെ എൻ്റെ ജീവിതത്തിലെ ഏറ്റവും ഒരു ഭാഗ്യമായിട്ടാണ് ഞാൻ കാണുന്നത്. ನಂತರ ತ್ರಿಕರಿಪುರ ಕುನ್ನಚೇರಿ ಪೂಮಾಳ ಭಗವತಿ ದೇವಸ್ಥಾನದ ಪೂರಕ್ಕಳಿ ಸಂಘ ಹಾಗೂ ಕಯ್ಯೂರು ಮುಂಡ್ಯ ಪೂರಕ್ಕಳಿ ಸಂಘದ ಪೂರಕ್ಕಳಿ ನಡೆಯಲಿದೆ. ಊರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಚೌಕಿ ಅರ್ಜಲ್ ಮೆಹ್ರಾ ಮಸೀದಿ ಮೀಲಾದ್ ಸಮಿತಿಯ ಆಶ್ರಯದಲ್ಲಿ ಮೆರವಣಿಗೆ ಪ್ರಚಾರ ನಡೆಯಿತು. ಹಲವರು ಮಂದಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಚೌಕಿ ಆರ್ಜಲ್ ಮೆಹ್ರಾ ಮಸೀದಿ ಮಿಲಾದ್ ಸಮಿತಿಯ ಆಶ್ರಯದಲ್ಲಿ ನಿಬಿದಿನಾಚರಣೆಯ ಭಾಗವಾಗಿ ಪ್ರಚಾರ ಜಾಥಾ ನಡೆಯಿತು. ಚೌಕಿ ನೂರಲ್ ಹುದಾ ಜಮಾಅತ್ ಸಮಿತಿ ಅಧ್ಯಕ್ಷ ಅಬ್ದುಲ್ ಕಾವ್ಗುಳಿ, ಮೆಹ್ರಾ ಮಸೀದಿ ಇಮಾಮ್ ರಿಫಾಯ್ ಅಮಾನಿ, ಮೆಹ್ರಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಬಾಶೀರ್ ಮುಫಾ, ಕೋಶಾಧಿಕಾರಿ ರಿಯಾಜ್, ಉಪಾಧ್ಯಕ್ಷ ಸತ್ತಾರ್ ಆರ್ಜಲ್ ಅಯೂಬ್, ಕಾಸಿಂ, ಮಿಲಾದ್ ಸಮಿತಿ ಅಧ್ಯಕ್ಷ ಮೂಫಾ ಬಾಸಿತ್, ನೌಫಲ್ ತಾಯಲ್, ಅನಾಸ್ ಆರ್ಜಲ್, ಖಲೀಲ್, ಸಿದ್ದಿಕ್ ಆರ್ಜಲ್, ನೌಫಲ್ ಆರ್ಜಲ್, ಅನಾಸ್, ನವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಲಿಸುತ್ತಿದ್ದ ಟ್ಯಾಂಕರ್ ಲಾರಿಯಿಂದ ಸ್ಪಿರಿಟ್ ಸೋರಿಕೆಯಾದ ಘಟನೆ ಮಂಜೇಶ್ವರ ಉಪ್ಪಳದಲ್ಲಿ. ಮಂಜೇಶ್ವರ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಸಂಭವಿಸುತ್ತಿರುವ ಆತಂಕಕಾರಿ ಭೂಬಿರುಕುಗಳು ತನಿಖೆ ನಡೆಸಲು ಸ್ಥಳಕ್ಕೆ ಭೇಟಿ ನೀಡಿತು ಕೇಂದ್ರ ಸರ್ಕಾರದ ವಿಶೇಷ ತಂಡ. ಸಮೃದ್ಧತೆಯ ಪ್ರತೀಕವಾದ ಕೇರಳದ ನಾಡ ಹಬ್ಬ ಓಣಂ ಆಚರಣೆ ಬೇಳ ತೇಜಸ್ವಿನಿ ಮಹಾಸಂಘದ ಆಶ್ರಯದಲ್ಲಿ. ದಶಮಾನೋತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆ ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ. ಜಮಿಯತುಲ್ ಮುಅಲ್ಲಿಮೀನ್ ಸೆಂಟ್ರಲ್ ಕೌನ್ಸಿಲ್ ರಾಜ್ಯಾದ್ಯಂತ ನಡೆಸಿದ 1500 ಇಶ್ಕ್ ಮಜ್ಲಿಸ್ಗಳ ರಾಜ್ಯ ಮಟ್ಟದ ಸಮಾರೋಪ ಸೆಪ್ಟೆಂಬರ್ 20ರಂದು.